ಸುಮ್ಗೋಗತ್ತೆ ಬಟ್ ರೈಸ್ ಇದಕ್ಕೆ ಇದಕ್ಕೆ ಹೇಳೋದು ನಮ್ಮಪ್ಪ ಹೆಂಗ್ ಮಾತಾಡ್ತಾರೆ ಅಮ್ಮ ಹೋಗ್ಯಮ್ಮ ನಾನು ಮೂಗಿ ಕಟ್ಕೊಂಡಿದ್ದೀನಮ್ಮ ಕೊಡು ಹೋಗು ನಾನು ಬ್ಯಾಕ್ ಅಂಡ್ ಇದು ಫ್ರಂಟ್ ಕಾಣಿಸ್ತಾ ಇಲ್ಲಿ ನೋಡಿ ಗೈಸ್. ಹಲೋ ಗೈಸ್, ರಶ್ಮಿ ಡಾನ್ಸಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಲ್ಲ, ಚೆನ್ನಾಗಿರಂತ ಬಸ್ ನಾನು ಕೂಡ ಸಖತ್ತಾಗಿದ್ದೀನಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ನಾನು ಯಾವುದೇ ಹೊಸ ವಿಡಿಯೋ ಪೋಸ್ಟ್ ಆದರೂ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಮ್ ಆನ್, ಲೆಟ್ಸ್ ಗೋ. ಟುಡೇ ಇಸ್ March 19th. ಸೊ ಬೇವು ಹಬ್ಬದ ಶುಭಾಶಯಗಳು ಹೇಳ್ತಾ, ಯುಗಾದಿ ಹೇಳ್ತಾ ತುಂಬಾ ಬೆಳಕು ಬೀಳ್ತಾ ಇದೆ. ಜಸ್ಟ್ ಮಿನಿಟ್. ಎಸ್, ತುಂಬಾ ಬೆಳಕು ಬೀಳ್ತಿತ್ತು ಗೈಸ್, ಹಾಗಾಗಿ ಕ್ಲೋಸ್ ಮಾಡಿದೆ. ಆ್ಯಂಡ್ ವಾಟ್ ಐ ವಾಸ್ ಟೆಲ್ಲಿಂಗ್, ಯಾ, ಹಬ್ಬದ ಶುಭಾಶಯಗಳು ಎಲ್ರಿಗೂ. ಆ್ಯಂಡ್ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಜೀವನದಲ್ಲಿ ಸುಖ ದುಃಖ ನೋವು ನಲಿವು ಏನಿದೆ ಎಲ್ಲ ಬ್ಯಾಲೆನ್ಸ್ಡ್ ಆಗಿರಲಿ. ಬ್ಯಾಲೆನ್ಸ್ಡ್ ಬೇಡ, ಸೊ ಸ್ವಲ್ಪ ಬೆಲ್ಲನೇ ಜಾಸ್ತಿನೇ ಸಿಹಿಯಾಗಿರಲಿ ನಿಮ್ಮ ಬಾಳು ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬನ್ನಿ, ನಮ್ಮಮ್ಮ ಅಪ್ಪ ಏನೇನು ಮಾಡ್ತಿದ್ದಾರೆ, ನಮ್ಮ ಅಜ್ಜಿ ಏನೇನು ಮಾಡ್ತಿದ್ದಾರೆ. ಆ್ಯಕ್ಚುಲಿ ನಾವು ಊರಲ್ಲಿದ್ದೀವಿ, ಊರಿಗೆ ಬಂದಿದ್ದೀವಿ, ಹಬ್ಬದ ಸ್ಪೆಷಲ್ ಅಲ್ವಾ ಅದಕ್ಕೆ. ಸೊ ಟೈಮ್ ಬಂದು 4:30 ಆಗಿದೆ. ನಾವು ಬಂದಿದ್ದು 2:30 ಇಲ್ಲಿಗೆ ಊರಿಗೆ ರೀಚ್ ಆದಾಗ. ಸೊ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಸೊ ಹಾಗಾಗಿ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಇವಾಗೆಲ್ಲ ರೆಡಿಯಾಗಿ ಕಂಪ್ಲೀಟ್ ಆಗಿದೆ. ಇನ್ನೇನು ಸ್ವಲ್ಪ ಪೂಜೆ ಮಾಡಬೇಕಷ್ಟೇ. ಸೊ ಹಾಗಾಗಿ ಇಂಟ್ರೋ ಕೊಡೋಣ ಅಂದ್ಬಿಟ್ಟು, ವಿಡಿಯೋ ಮಾಡೋಣ ಅಂದ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅವರೆಲ್ಲ ಏನು ಮಾಡ್ತಿದ್ದಾರೆ ಬನ್ನಿ ನೋಡುವ. ನೋಡಿ, ಇವರೇ ನಮ್ಮ ಅಜ್ಜಿ. ನಾನು ಆ್ಯಕ್ಚುಲಿ ಡಿಎಲ್ ಕ್ಯಾಮ್ರಾನ ಆನ್ ಮಾಡಿದ್ದೀನಿ. ಸೊ ಸೆಟ್ಟಿಂಗ್ ಇದೆ, ಸೊ ಹಾಗಾಗಿ ನಂದೂ ಎಕ್ಸ್ಪ್ರೆಷನ್ಸ್ ಕಾಣುತ್ತೆ, ನಮ್ಮ ಅಜ್ಜಿದು ಕಾಣಿಸುತ್ತೆ. ನೋಡಿ ಇವರೇ ನಮ್ಮ ಅಜ್ಜಿ. ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸಲ್ಲಿ ನಾನು ತೋರಿಸಿದ್ದೀನಿ ನಮ್ಮ ಅಜ್ಜಿನ. ಅಜ್ಜಿ ಏನು ಮಾಡ್ತಾ ಇದ್ದೀವಿ, ಏನು ಸಮಾಚಾರ, ಏನಾದ್ರೂ ಹೇಳು. ನಾನು ಹೇಳ್ಕೊಡ್ತೀನಿ, ನಂಗೆ ಹೇಳು. ಎಲ್ರಿಗೂ ಎಲ್ರಿಗೂ ಜನ ಮಾತಾಡುವ. ಎಲ್ರಿಗೂ ಎಲ್ರಿಗೂ ಸುಮ್ಗೋಗತ್ತೆ ನಮ್ಮ ಅಜ್ಜಿ ನಾಚ್ಕೋತಾವ್ರೆ ಗೈಸ್. ನೀನ್ ಮಾತಾಡಜ್ಜಿ, ಇಲ್ಲಿ ಮಾತಾಡೋ ಬರ್ತಾರೆ. ಹಬ್ಬದ ಶುಭಾಶಯಗಳು ಹೇಳಿ. ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಶುಭಾಶಯಗಳು. ಶುಭಾಶಯಗಳು ಎಲ್ಲರಿಗೂ ಎಲ್ಲರೂ ಒಳ್ಳೇದಾಗ್ಲಿ. ಒಳ್ಳೇದಾಗಲಿ. ಸರಿ, ಆಯ್ತು. ನೋಡಿ ಗೈಸ್, ನಮ್ಮಮ್ಮ ಏನ್ ಮಾಡ್ತಿದ್ದಾರೆ ತೋರಿಸ್ತೀನಿ. ಏನ್ ಮಾಡ್ತಿದ್ಯಮ್ಮ? ಅಡುಗೆ ಮಾಡ್ತಾ ಇದ್ದೆ. ಏನೇನು ಸ್ಪೆಷಲ್ ಅಡುಗೆಗೆ? ಎಲ್ರಿಗೂ ಹಬ್ಬದ ಶುಭಾಶಯಗಳು ಕೊಡು. ಯುಗಾದಿ ಹಬ್ಬದ ಶುಭಾಶಯಗಳು. ಮೈಕಿನ್ನ ಹತ್ರ ಇಟ್ಕೋ, ಬಾಯಿ ಹತ್ರ. ಈಗ ಹೇಳು. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲ. ಸರಿ, ಏನ್ ಸ್ಪೆಷಲ್ ಊಟ, ಅಡುಗೆ ಏನೇನ್ ಮಾಡಿದ್ಯಾ ತೋರ್ಸು. ತೋರ್ಸಿ ಏನೇನ್ ಮಾಡೋರು ನೋಡ್ರಿ. ನಮ್ಮ ನಿಮಿಷ ಬ್ಯಾಕ್ ಕ್ಯಾಮ್ರಾ ಇಡ್ತೀನಿ, ಇಡೀ ಗೈಸ್. ಏನಿದು? ಒಬ್ಬಟ್ಟು, ರೈಸ್, ಓಕೆ. ಸಾಂಬಾರು. ನೆಕ್ಸ್ಟ್ ಸಾಂಬಾರು. ಏನ್ ಸಾಂಬಾರು? ತರಕಾರಿ ಸಾಂಬಾರು. ಓಕೆ, ನೆಕ್ಸ್ಟ್ ಇನ್ನೇನು ಸ್ಪೆಷಲ್? ಹೆಸರು ಬೇಳೆ. ಹೆಸರು ಬೇಳೆ. ಓಕೆ, ಇದು ಮಾಮೂಲಿ ಹಪ್ಳ ಘೀ. ಮತ್ತೆ ಪೂಜೆ ಸ್ಟಾರ್ಟ್ ಇವಾಗ. ಬಟ್ಟೆಯಾಗಿ ಬಿಚ್ಬಿಟ್ಟಿದ್ಯಲ್ಲ ನೀನು. ನೋಡಿ ಗೈಸ್, ಎಲ್ಲ ರೆಡಿ ಆಗಿದ್ರು. ಅಲ್ಲಿಂದ ಬರ್ಬೇಕಾದ್ರೆ ಇಲ್ಲೆಲ್ಲ ಕೆಲಸಗಳಿತ್ತಲ್ಲ, ಅಡುಗೆ ಕೆಲಸ, ಸೊ ಹಾಗಾಗಿ ಎಕ್ಸ್ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಇವಾಗ ಪೂಜೆ ಮತ್ತೆ ರೆಡಿ ಮಾಡಿಸ್ತೀನಿ, ಹಾಕ್ಸ್ತೀನಿ ಬನ್ರಿ. ನಮ್ಮಪ್ಪ ಅವ್ರು ಏನು ಮಾಡ್ತಾರೆ ನೋಡುವ. ನೋಡಿ, ಇವರು ಪೂಜಾರಿ ಅವರು. ಹಬ್ಬದ ಶುಭಾಶಯಗಳು. ನಿಮ್ಮ ಹೆಸರು ಗೊತ್ತಾಗಿಲ್ಲ. ಸುರೇಶ್. ನಿಮ್ಮ ಮಗನವರು ನಿತಿನ್ ಅವರು ಬರ್ತಾರಲ್ಲ. ಹಬ್ಬ ಆಯ್ತಾ? ಜೋರು. ನಮ್ಮಪ್ಪ ಇಲ್ಲಿ ನೋಡಿ ಏನ್ ಮಾಡ್ತಾ ಇದಾರೆ ತೋರಿಸ್ತೀವಿ. ಅಪ್ಪ ಏನ್ ಮಾಡ್ತಿದೀಯಾ? ಯುಗಾದಿ ಹಬ್ಬ ಇವತ್ತು. ತೋರಣ ಕಟ್ತಾ ಇದ್ದೀನಿ ದೇವ್ರ ಮನೆ ಬಾಗಿಲ್ಗೆ. ತೋರಣ ಅಂದ್ರೆ ಮಾವಿನ ಸೊಪ್ಪು, ಬೇವಿನ ಸೊಪ್ಪು, ಆಂಜನೇಯನಿಗೆ ಹೂವು ಮುಡಿಸ್ತಾ ಇದ್ದೀನಿ. ಮತ್ತೆ ವಿಶ್ ಮಾಡಿ ಎಲ್ಲರಿಗೂ. ಹ್ಯಾಪಿ ಯುಗಾದಿ. ಯುಗಾದಿ. ಸರಿ, ಯುಗಾದಿ ಹಬ್ಬಗೆ ಏನ್ ಹೇಳಕ್ ಇಷ್ಟಪಡ್ತೀಯ ನಿನ್ ಮಗಳಿಗೆ? ನಾನು ಹೇಳ್ಬೇಕು ಅಂದ್ರೆ ಬೇಜಾನಿದೆ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಆಯ್ತು ಹೇಳ್ರಿ.
ಕಷ್ಟ ಸುಖ ಇದೆ, ಬೇವು ಬೆಲ್ಲ ಇದೆ, ಆದ್ರೆ ಸಿಹಿ ಕೈ ಅನ್ನೋದು ಶಾಶ್ವತ ನಮ್ಮ ಬದುಕಿನಲ್ಲಿ. ನಾವ್ ಇದನ್ನ ನೆನ್ಸ್ಕೊಂಡು ನಾವು ಆರಾಮಾಗಿ ನೇರವಾಗಿ ಹೋಗ್ಬೇಕಂತ ನನ್ನ ಆಸೆ ಇದೆ. ಎಲ್ಲರಿಗೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲರೂ ಕಷ್ಟ ಆದ್ರೂ ಸುಖ ಆಗ್ಲಿ, ನೋವು ನಲಿವು ಏನೇ ಬಂದ್ರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ತಕಡಿನಲ್ಲಿ ತೂಗ್ದಂಗೆ ದೊಡ್ಡ ಮನ್ಸನ್ ತರ ತೂಕವಾಗಿ ಹೋಗ್ಬೇಕು. ಯಾರೇ ನೋಡಿ ಗೈಸ್, ನಮ್ಮಪ್ಪ ಇದಕ್ಕೆ ಹೇಳೋದು ನಮ್ಮಪ್ಪ ಹೆಂಗ್ ಮಾತಾಡ್ತಾರೆ ಅಂತ. ಇದಕ್ಕೆ ಹೇಳೋದು ನಮ್ಮಪ್ಪ ಹೆಂಗ್ ಮಾತಾಡ್ತಾರೆ ಅಂತ. ಇಂಗ್ಲಿಷ್ ನಮ್ಮಮ್ಮ ಏನು ಮಾತಾಡೋದೇ ಇಲ್ಲ ಗೈಸ್. ಅಮ್ಮ ಹೋಗ್ಯಮ್ಮ, ನಾನ್ ಮುಗಿ ಕಟ್ಕೊಂಡಿದ್ದೀನಮ್ಮ. ಅಮ್ಮ ಹೋಗ್ಯಮ್ಮ, ನಾನ್ ಮುಗಿ ಕಟ್ಕೊಂಡಿದ್ದೀನಮ್ಮ. ಮಾತ್ ಬರೋ ಕಟ್ಕೊಂಡಿದ್ರೆ ಚೆನ್ನಾಗಿರ್ತೈತಿ, ಮಾತೇ ಬರೋದು. ಇಷ್ಟು ವಯಸ್ಸಾದ್ರೂ ಹಿಂಗೆ ಜಗಳ. ಇದು ಕೋಳಿ ಜಗಳ. ಇದಕ್ಕೆಲ್ಲ ಮಾತ್ರ. ಸರಿ ಆಯ್ತು, ಬರೀ ಪೂಜೆ ಮಾಡುವ. ಈಗ ವೆಯ್ಟ್ ಮಾಡ್ತಾಳೆ. ಪೂಜೆ ಮಾಡೋದ್ಮೇಲೆ ಸಿಗ್ತೀನಿ. ಸೊ ಇಲ್ಲಿ ನೋಡಿ, ಇವೆಲ್ಲ ನಾನು ಇಟ್ಟಿರೋದು ಅರ್ಶಿನ ಕುಂಕುಮ, ಇದು ರಂಗೋಲಿ. ಅಂಡ್ ಇಲ್ಲಿ ಬಂದು ನೋಡಿ, ನಂಗೆ ಇಷ್ಟೇ ಬರೋದು ಇಶ್ ರಂಗೋಲಿ ಎಲ್ಲ. ಸೊ ಹಾಗಾಗಿ ಕ್ಯೂಟ್ ಆ್ಯಂಡ್ ಸಿಂಪಲ್ ಆಗಿ ಇಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲ ನಮ್ಮಪ್ಪ ಕಟ್ಟಿರೋದು ತೋರಣ ಅಷ್ಟೇ. ಇದು ನೋಡಿ, ಎಲ್ಲ ಕೂತಿದ್ದಾರೆ. ಹೋಗಿ ರೆಡಿಯಾಗಿ ಹೋಗು. ಪೂಜೆ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿರ್ತೀನಿ ನೋಡಿ. ಅದೇ ಎತ್ಕೊತೀನಿ, ತೆಗೆದುಕೊಡು. ಹೋಗು. ಎಳಿತೈತೆ ಅಷ್ಟೆ. ಹೇಳಿ. ಮೈಕೆಲ್ಲ ಒಳಗಡೆನೆ ಎತ್ತಿಟ್ಬಿಟ್ಟಿದ್ದೀನಿ. ಅಲ್ಲಿ ಇಟ್ಟಿಟ್ಬಿಟ್ಟಿದ್ದೀನಿ, ಚಾರ್ಜ್ ಹಾಕಿ. ಅದೇನು ಅದು ಹಿಂದೆದು ಇದು ಎಣ್ಣೆ, ಇದು ಆಲೂಗಡ್ಡೆನಾ, ಇದು ಬೆಳ್ಳುಳ್ಳಿ, ಈರುಳ್ಳಿ, ಆಮೇಲೆ ಅದೆಲ್ಲ ಏನು ಬಟಾಣಿ, ಬೆಲ್ಲ. ಬೆಲ್ಲ ಈ ಕಲರ್ ಐತಲ್ಲ, ಹುರಿಗದ್ಲೆ ಏನೇನೋ ಐತೆ ಬಿಡು. ಇದೇನು ಸಾಮಾನು ಒಬ್ಬಟ್ಟದಂದ್ರೆ? ಇಷ್ಟೇನಾ? ಪಾತ್ರೆ ಸಾಮಾನೆಲ್ಲ ಕೊಡ್ತಿದ್ರಲ್ಲ. ಫೋನ್ ಮಾಡಿದ್ಲಾ? ಎತ್ತಿಡು ಆಯ್ತು. ಸೊ ಸರಿ ಕೂಡ ಚೇಂಜ್ ಮಾಡಿದ್ದೀನಿ ಆ್ಯಂಡ್ ಫ್ರೆಶ್ ಆಗಿ ಬಂದೆ. ಸೊ ಇವಾಗ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡಬೇಕು. ಇದಲ್ಲ, ಬೇರೆದು ಕೆಲವೊಂದಷ್ಟಿದೆ. ಸೊ ನಮ್ಮಪ್ಪ ಎಲ್ಲೋಗಿದ್ದಾರೆ? ಆಚೆಗಡೆ ಇಲ್ಲ. ಏನಮ್ಮ? ಹಾ, ಇವತ್ತು ಸ್ವೀಟ್ ಹಬ್ಬ ಇಷ್ಟೇ, ಒಬ್ಬಟ್ಟು. ನಮ್ಗೇನಿದ್ರು ನಾಳೆ ಹಬ್ಬ ಗೈಸ್. ಅವೆಲ್ಲ ನಾನ್ ವೆಜ್ ಪ್ರಿಯರು. ಸೊ ಜಾಸ್ತಿ ಏನು ತಿನ್ನಲ್ಲ ನಾನ್ ವೆಜ್ಜು ಕೂಡ. ಸೊ ಆದರೂ ನಾನ್ ವೆಜ್ ಅಂದರೆ ಸ್ವಲ್ಪ ಅಲ್ಲಿರ್ತೀವಿ ಅಷ್ಟೇ. ನಾನೇನು ತಿನ್ನಲ್ಲ ಜಾಸ್ತಿ, ಸುಮ್ಮನೆ ಹೇಳ್ಕೊಳ್ತೀನಿ ಅಷ್ಟೇ. ತಿಂದರೆ ಒಂದಷ್ಟು ತಿಂತೀನೇನೋ. ಸೊ ನಾಳೆಗೆ ಈ ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಸ್ವಲ್ಪ ಸುಸ್ತಾಗ್ಬಿಟ್ಟೈತೆ, ಸ್ವಲ್ಪ ಹೊತ್ತು ವಿಡಿಯೋ ಎಡಿಟಿಂಗ್ ಮಾಡಿ ರೆಸ್ಟ್ ಮಾಡಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಐ ಮೀನ್ ನಾಳೆ ಹೊಸ ದುಡುಕಲ್ವ, ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗೈಸ್, ಗುಡ್ ನೈಟ್.
ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತು ನಾನು ಹೇಳಿದ್ದೆ ಆ್ಯಕ್ಚುಲಿ ರಾತ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ಇವತ್ತು ಹೊಸದುಡ್ಕು ಅಲ್ವಾ, ಸೊ ಫುಲ್ಲು ಮನೇಲೆಲ್ಲ ನಾನ್ ವೆಜ್ಜು. ನಾನು ಮಾರ್ನಿಂಗ್ ಎದ್ದು ಫ್ರೆಶಪ್ ಆಗಿ ರೆಡಿ ಆಗಿ ಬಂದಿದ್ದೀನಿ. ಸೊ ನನ್ನ ಔಟ್ಫಿಟ್ಟು ನನ್ನ ಬರ್ಡೇ ಡ್ರೆಸ್ನೇ ಹಾಕ್ಕೊಂಡಿದ್ದೀನಿ. ಸೊ ಜಾಸ್ತಿ ಏನಿಲ್ಲ, ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ನನ್ನ ಕೈಗೆ ಮಾಮೂಲಿ ಬ್ರೇಸ್ಲೆಟ್ ಆ್ಯಂಡ್ ದಿಸ್ ಒನ್ ಆ್ಯಂಡ್ ಇದು ಬಂದು ದೇವಸ್ಥಾನದಲ್ಲಿ ತಗೊಂಡಿದ್ದೆ ಆ್ಯಂಡ್ ವಾಚ್ ಅಷ್ಟೇ. ಸೊ ಇಯರಿಂಗ್ಸ್ ಎಲ್ಲ ಗೋಲ್ಡ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಬನ್ನಿ, ನಮ್ಮಮ್ಮ ಅಡುಗೆ ಮಾಡ್ತಿದ್ದಾರೆ. ಏನೇನು ಮಾಡ್ತಿದ್ದಾರೆ, ಏನೇನು ಸ್ಪೆಷಲ್ ಅಂತ ತೋರಿಸ್ತೀನಿ. ಸೊ ನಾನು ಇದನ್ನು ಡ್ಯುಯಲ್ ಕ್ಯಾಮ್ರಾ ಆನ್ ಮಾಡ್ತೀನಿ. ಸೊ ಅಲ್ಲಿ ಅಡುಗೆ ಮನೆ ಸಿಗ್ತೀನಿ. ಬನ್ನಿ ಹೋಗುವ. ಇದು ನನ್ನ ರೂಮ್. ಇದು ಏನಜ್ಜಿ ಕತೆ ನಿಂದು? ನೀನು ಯಾಕೆ ಬಾಚಿಲ್ಲ? ನಾನು ಮುದುಕಿ, ಅದೇನು ಇದ್ರು ಓಕೆನಾ? ಮುದುಕಿ ನಾನು ನೆಚ್ಚಿ ಚಂದಾಗಿ ನಾಷ್ಟ ಮಾಡ್ದಾ? ಮಾಡಿಕ್ಕಿದಲ್ಲ ನೀನು ಬೇಕಿತ್ತಾ ನನಗಿದು? ಬನ್ನಿ ನಮ್ಮ ಅಮ್ಮನ ತೋರಿಸ್ತೀನಿ ಏನು ಮಾಡ್ತಾ ಇದ್ದಾರೆ ಅಂತ. ಮಾ ಏನು ಮಾಡ್ತಾ ಇದೀಯಾ ನೋಡಿ ನಮ್ಮಮ್ಮ ಏನು ಮಾಡ್ತಾವ್ರೆ ಆಲ್ರೆಡಿ. ಏನಮ್ಮ ಇದು ಬೇಯಿಸ್ತವ್ರೆ ಮರಿ ಮಟನ್ ಆ್ಯಂಡ್ ಇದು ಆಮೇಲೆ ಇದೆಲ್ಲ ಮಸಾಲಗಳು ಎಲ್ಲ ರುಬ್ಬಿಟ್ಟಿದ್ದಾರೆ. ಇದು ರಾತ್ರಿ ಸಾಂಬಾರು, ಇದೆಲ್ಲ ರಾತ್ರಿ ಅನ್ನ, ಇದೆಲ್ಲ ಮಸಾಲ ಇನ್ನೂ ಮಾಡಬೇಕು. ಇದು ಮಟನ್ನು ಇದ್ರೊಳಗೂ ಇರ್ತೀವಿ ನೋಡಿ ಎಲ್ಲ ಮಟನ್ ಇದೆಲ್ಲ ಅದೇನು ಅಂತ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಮತ್ತೆ ಸಿಗುವ. ಏನು ಮಾಡಿದ್ದಾರೆ ಗೊತ್ತಾ, ಬೆಳಗ್ಗೆಯಿಂದ ಎದ್ದಿದ್ದಾರೆ, ಒಂದು ಕೆಲಸನೂ ಮಾಡಿಲ್ಲ. ಎಲ್ಲ ದುಡ್ಡು ನಾವೇ ಕೊಡ್ಬೇಕಂತೆ. ಇವ್ರು 1 ರೂಪಾಯಿ ಕೆಲಸ ಮಾಡ್ತಾ ಇಲ್ವಂತೆ. ನಾನ್ ಸೆನ್ಸ್. ಆರಾಮಾಗಿ ಮಲ್ಕೊಂಬಿಡೋದು. ಹೆಣ್ಮಕ್ಳು ಏನಾದ್ರೂ ಮಾಡ್ಲಿ ಬಿಡ್ಲಿ. ಇವ್ರು ನೋಡ್ರಿ, ಅದ್ರಲ್ಲಿ ಇವ್ರು ಬೇರೆ ಒಗ್ಗರಣೆ ನಮ್ಮ ಅಜ್ಜಿದು. ನಮ್ಮಮ್ಮ ಏನು ಮಾತಾಡೋಲ್ಲ, ಸುಮ್ನೆ ಬೈಸ್ಕೊಂಡಿದ್ದು ಅನ್ಸ್ಕೊಂಡಿದ್ದು ಇರ್ತಾರೆ. ಹಂಗಂತ ಹೇಳ್ತೀನಿ ಅಂದ್ಕೊಂಡ್ರ? ಅಯ್ಯೋ ನಮ್ಮ ಅಪ್ಪನ ಎಷ್ಟೋ ವಾಸಿ. ಅಡಿಗೆ ತೋರ್ಸು ಆಯ್ತು. ಏನೋ ನೀರು ಗೀರು ಆಗ್ತಾ ಇದೆಯಾ? ಇದೇನ್ ಸಾಂಬಾರ್ಗ ಏನ್ ಮಾಡ್ತಾ ಇರೋದ್ ನೀನ್ ಇವಾಗ? ಮಟನ್ ಸಾಂಬಾರ್. ಗೊಜ್ಜುಗ ಚಿಕನ್ ಇಲ್ಲಿಯಾ? ಓ ಇದೆ ಚಿಕನ್, ಕೆಳಗಡೆದು ಮಟನ್ನು. ಬನ್ನಿ ಬನ್ನಿ ಅಡಿಗೆಲ್ಲ ಆಗ್ಲಿ, ಮತ್ತೆ ಸಿಗ್ತೀನಿ. ಖಾರ ಅಡಕ್ ಮುಡ್ದವ್ರೆ. ಫುಲ್ಲು ಸ್ಪೆಷಲ್ ಏನು ಮಾಡಿದ್ದಾರೆ ಅಂತ ನೋಡುವ. ಮುದ್ದೆ ಗೈಸ್, ಮುದ್ದೆ. ಇದು ಸಾಂಬಾರು, ಇದು ಚಿಕನ್ ಸಾಂಬಾರು, ಇದು ಮಟನ್ ಸಾಂಬಾರು. ಆ್ಯಂಡ್ ಇಲ್ಲಿ ಸ್ವಲ್ಪ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದಾರೆ ನಮ್ಮಮ್ಮ. ಇದು ಗೊಜ್ಜು ಸ್ಪೆಷಲ್. 3 ಥರ ಸಾಂಬಾರು ಆ್ಯಂಡ್ ಮುದ್ದೆ. ರೈಸ್ ಮಾಡಬೇಕು, ಇನ್ನೂ ಮಾಡಿಲ್ಲ. ಸೊ ಅಷ್ಟೇ ಸ್ಪೆಷಲ್ ನಮ್ಮ ಮನೇಲಿ. ನಮ್ಮಮ್ಮ ಮಲ್ಕೊಂಬಿಟ್ಟಿದ್ದಾರೆ ಸಾಕಾಗಿ. 3-4 ಗಂಟೆ ಹಂಗೆ ಇದು ರೆಡಿ ಆಗ್ತಾರೆ ಹೋಗೋಕ್ಕೆ. ಯಾಕಮ್ಮ ನಮ್ಮ ಅಜ್ಜಿನೂ ಮಲ್ಕೊಂಬಿಟ್ಟಿದ್ದಾರೆ ಗೈಸ್. ನಮ್ಮಪ್ಪ ಇವಾಗ ಸ್ನಾನ ಮಾಡ್ತವ್ರೆ ಗೈಸ್. ನೋಡಿ, ನಾವು ಇವಾಗ ಸಮಾಧಿ ಹತ್ರ ಹೋಗ್ತಾ ಇದ್ದೀವಿ, ಅಲ್ಲೆಲ್ಲ ಪೂಜೆ ಮಾಡ್ಕೊಂಬರಕ್ಕೆ. ಇದು ನಾನು ಸರಿ ಹಾಕೊಂಡಿದ್ದೀನಿ. ಔಟ್ಫಿಟ್ ತೋರಿಸ್ಬಿಡ್ತೀನಿ ನೋಡ್ರಿ ಹೇಗಿದೆ ಅಂತ. ಸರಿ, ಆ್ಯಂಡ್ ಇದು ಬ್ಯಾಕ್ ಆ್ಯಂಡ್ ಇದು ಮುಂದೆ ಅಷ್ಟೇ. ಸೊ ಇಲ್ಲಿ ಸಾಕೊಂಡು ಹೋಗ್ತೀನಿ. ಅಲ್ಲೆಲ್ಲ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಪೂಜೆ ಎಲ್ಲ ಮಾಡ್ತೀವಲ್ಲ, ಸೊ ಕ್ಲಿಪ್ಪಿಂಗ್ಸ್ ತಗೊಳಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದು ನೋಡಿ ನನ್ನ ಬ್ಯಾಕ್ ಆ್ಯಂಡ್ ಇದು ಫ್ರಂಟ್. ಸೊ ದಿಸ್ ಈಸ್ ಮೈ ಔಟ್ಫಿಟ್. ಇವಾಗ ಕೀ ಇಲ್ಲಿ ಇಟ್ಟಿದ್ದೀನಿ ನೋಡಲ್ಲಿ, ಆ ಬ್ಯಾಗ್ ಎತ್ತು.
ಸ್ಕೂಲ್ ಎಲ್ಲ ಮುಗೀತು, ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಅದೆಲ್ಲ ಅಲ್ಲೇ ಬಿಡೋದು. ಸೊ ಏನು ತಗೊಂಡು ಹೋಗಲ್ಲ ನಾವು ಮನೆಗೆ ವಾಪಸ್ಸು. ಸೊ ಇದೆಲ್ಲ ಇಲ್ಲ. ಸೊ ಆಲ್ಮೋಸ್ಟ್ ಆಯಿತು. ಇವರೆಲ್ಲ ಆಲ್ಮೋಸ್ಟ್ ಇವಾಗ ಬಂದಿರೋರು. ಇದು ನಮ್ಮನೆ ಚಿಲ್ಟರ್ ಇದು. ಆ್ಯಂಡ್ ಇವಾಗ ಬಂದಿರೋದು ಅದೆಲ್ಲ ಅವಾಗಲೇ ಬಂದಿದ್ರು. ಸೊ ಆಲ್ಮೋಸ್ಟ್ ನಾನು ಕ್ಲಿಪ್ಪಿಂಗ್ಸ್ ಹಾಕಿದ್ದೆ, ನೀವು ನೋಡಿರ್ಬೋದು. ಆ್ಯಂಡ್ ಇವ್ರು ಯಾರ್ಯಾರು ಅಷ್ಟೇ. ಎಸ್ ಸೊ ಗೈಸ್ ಹೊರಡ್ತಾ ಇದ್ದೀವಿ. ನಮ್ಮಪ್ಪ ಅಲ್ಲೇ ತಿನ್ಕೊಂಡು ಕೂತವ್ರೆ ಸ್ವಲ್ಪ. ಆಮೇಲಿಂದ ಬರ್ತಾರೆ ಲೇಟಾಗಿ, ನಾವು ಹೊರಡ್ತಾ ಇದ್ದೀವಿ. ತುಂಬ ಇವಾಗಿಂದ ಜಾಸ್ತಿ ಜನ ಬರ್ತಾರೆ ಇದೆಲ್ಲ ಮಾಡೋಕ್ಕೆ. ಸೊ ಇದೇ ಫಸ್ಟ್ ವರ್ಷ ನಾವು ಬೇಗ ಮಾಡಿ ಹೊರಡ್ತಾ ಇರೋದು ಅಷ್ಟೇ ಗೈಸ್. ಸೊ ಇನ್ನೆಲ್ಲ ತುಂಬ್ಕೊತಾರೆ ಜನಗಳು ಮಾಡೋಕ್ಕೆ ಅವ್ರವ್ರ ಜಾಗದಲ್ಲಿ. ಸೊ ಅವ್ರ ಮನೆಯವ್ರನ್ನ ಎಲ್ಲೆಲ್ಲ ಹಾಕಿರ್ತಾರೋ ಅಲ್ಲಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಅವರು ಇದೇ ಥರ ಮನೆಗೆ ಹೋಗ್ತಾರೆ ಅಷ್ಟೇ. ಸೊ ಹೋಗ್ತಾ ಇದ್ದೀವಿ ಮನೆಗೆ. ನಮ್ಮಮ್ಮ ಬೇರೆ ಗೈಸ್ ಬಾರಿ ಅಂತೆ ನೋಡ್ರಿ ಮುಂದೆ ಹೋಗ್ತಿರೋದು ಅವರು ನಮ್ಮಣ್ಣ, ನಮ್ಮ ಚಿಕ್ಕಪ್ಪ ಮಗ, ಅವರ ವೈಫು ಇಂದ ಸೊಸೆ. ಇದು ನಮ್ಮಮ್ಮ. ಅಮ್ಮ ನಿನ್ನ ಬ್ಯಾಗು ಕರೆಕ್ಟಾಗೈತೆ ಅಷ್ಟೇ ಗೈಸ್. ಮತ್ತೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ, ಓಕೆನಾ? ಬಾಯ್. ಸೊ ಇಲ್ಲೆಲ್ಲ ಬೇರೆ ಜಾಗ, ಇಲ್ಲೆಲ್ಲ ನಾವು ಯಾರೂ ಹಾಕಿಲ್ಲ. ಸೊ ನಮ್ದೇನಿದ್ರು ಒಳಗಡೆ, ನಮ್ಮ ಜನನೆಲ್ಲ ಒಳಗಡೆ ಹಾಕಿರೋದು. ಸೊ ಹಾಗಾಗಿ ಇಲ್ಲೆಲ್ಲ ಬೇರೆ ಮಾಡ್ತಾರೆ, ನಾವಲ್ಲಿ ಅಷ್ಟೇ. ನೋಡಿ ಮನೆಗೆ ಮಾಡ್ಕೊಂಡು ಹೋಗ್ಬೇಕು. ಸೂರ ಒಂದು 10 ನಿಮಿಷ 15 ನಿಮಿಷ ಆಗುತ್ತೆ ಅಷ್ಟೇ. ಹೋಗೋಣ ಬನ್ನಿ. ಸೊ ಗೈಸ್ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಅವ್ರು ಊಟ ಮಾಡ್ತಾಯಿದ್ದಾರೆ, ನಮ್ಮಮ್ಮನೂ ನಮ್ಮ ಅಜ್ಜಿನೂ. ಸೊ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಊಟ ಮಾಡ್ತೀನಿ, ಮತ್ತೆ ಸಿಗ್ತೀನಿ ಊಟ ಮಾಡಿದ್ಮೇಲೆ. ಬೈ. ಸೊ ಗೈಸ್ ಇಲ್ಲಿ ಏನು ಅಂದರೆ ಫುಲ್ ಎಲ್ಲ ಹಬ್ಬ ಎಲ್ಲ ಆದಮೇಲೆ ಏನು ಫ್ರೀಯಾಗಿ ಕೂತಿದ್ವಾ, ಅಪ್ಪ ನಾನು ಒಂದೆರಡು ರೀಲ್ಸ್ ಮಾಡೋಣ ಅಂದ್ಕೊಂಡು ರೀಲ್ಸ್ ಮಾಡ್ತಿದ್ವಿ. ಸೊ ಅದೆಲ್ಲ ಮಾಡಿಕೊಂಡು ಇದು ಬಿಹೈಂಡ್ ದ ಸೀನ್ ಥರ ಇದು. ಎಷ್ಟು ಎಂಜಾಯ್ ಮಾಡಿದ್ದೀನಿ ಅಂದ್ರಲ್ಲ, ಇವಾಗ ನಾನು ಅಷ್ಟು ಎಂಜಾಯ್ ಮಾಡಿದ್ದೀನಿ. ನೀವು ಕೂಡ ನೋಡಿ ಹೆಂಗಿದೆ ಅಂತ. ನಮ್ಮಪ್ಪ ಬ್ಯಾಕ್ ಪೇಂಡ್ ಎಲ್ಲ ಮಾಡಿಬಿಟ್ರು ಗೈಸ್ ಕೆಳಗಡೆ. 1 ಅವರ್ ಎಂಜಾಯ್ ಮಾಡಿದ್ದೀವಿ ಸೇಮ್ ಇದೇ ಥರ. ಯುಗಾದಿ ಹಬ್ಬದ ತಿಂಗಳ ಮಾವ ಹೇಳ್ತಾರೆ, ತಿಂಗಳ ಮಾವ ಹೇಳ್ತಾರೆ ಕನ್ನಡನಲ್ಲಿ. ಇಲ್ಲಿ ನೋಡಿ ಚಂದ್ರ, ಇದು ಚಂದ್ರ ಆ್ಯಂಡ್ ಇದು ಚುಕ್ಕಿ ಕಾಣಿಸ್ತು. ಅಪ್ಪಗೆ ಇನ್ನೂ ಕಾಣಿಸಿಲ್ಲಂತೆ ನೋಡಿ ಗೈಸ್. ಅವಾಗಿಂದ ಟ್ರೈ ಮಾಡ್ತೀವಿ. ಎಲ್ಲಿದ್ಯಪ್ಪ? ಸಿಟಿಂಗ್ ಡೌನ್. ಬನ್ನಿ ತೋರ್ಸೋಣ. ಕಾಣಿಸಿಲ್ಲ ನೋಡ್ದಾ? ಖುಷಿ ಆಯ್ತಾ? ನೋಡಿ ಇದು ಚಂದ್ರ ಆ್ಯಂಡ್ ಇದು ಚುಕ್ಕಿ ಹೆಂಗಿದೆ. ಫುಲ್ ಡೌನ್ ಒಳ್ಳೇದು ಮಾಡಿ. ಅಂದ್ರೆ ಯಾವ ಥರ ಇದು ಹಿಂಗೆ ಡೌನ್ ಆಗಿದೆ ಅಂದ್ರೆ ಯು ಕಮ್ ದಿಸ್ ಸೈಡ್. ಎಸ್ ಟೆಲ್ ಮಿ ನೋ. ಮೈಕ್ ಕೂಡ ಮನೇಲಿ ಹೇಳಿ. ಇವಾಗ ಕಾಣಿಸ್ತಾನೆ? ಕಾಣ್ತಾ ಇದೆ. ಈ ಪೇಡ್ನಾರ್ಕ ಆಗುತ್ತೆ ಇದು. ಇಲ್ಲೊಂದು ಹೌದು ಹೌದು ಅಲ್ವಾ? ಈಗ ಗೊತ್ತಾಯ್ತು. ಇದು ಎಲ್ಲಿ ತನಕ ಹೋಗುತ್ತೆ ಗೊತ್ತಾ? ನಮ್ಮ ಕರ್ನಾಟಕ ಬಿಟ್ಟು ಆಂಧ್ರ ಬಿಟ್ಟು ಒಡಿಶಾ ಬಾರ್ಡ್ರಿಗೂ ಇದೆ. ಒಡಿಶಾ ಅವ್ರಿಗೆ ಫುಲ್ ಕಷ್ಟ ಬರುತ್ತೆ ಇದು. ಎಸ್, ನಮ್ಮದು ಈ ಕಡೆಗೆ ಅದು ಇಂಡಿಯಾನೇ, ಆದ್ರೂ ಅಲ್ಲಿಂದ ಈಚೆಗೆ ಚೆನ್ನಾಗಿದೆ. ಹತ್ತಲಾಗೆಲ್ಲ ಡೌನ್. ಒಡಿಶಾ ಆ ಕಡೆ ಕಲ್ಕಟ್ಟ, ಈ ಏನು ಬಿಹಾರು ಅದೆಲ್ಲ ಇತ್ತಲಾಗಿ ಬರುತ್ತೆ. ಕಷ್ಟ, ಮಳೆ ಇರಲ್ಲ, ಬೆಳೆ ಇರಲ್ಲ. ಅವ್ರು ದುಡ್ಡು ಸಂಪಾದನೆ ಮಾಡಬೇಕಂದ್ರೆ ಈ ಕಡೆ ಬರುತ್ತೆ. ನಮ್ದು ಹೆಂಗೋ ಒಂದು ಕ್ಯಾಪ್ಚರ್ ತಗೊಳ್ಳೋಣ ಇರು.
ಎಸ್ ಸೊ ಗೈಸ್ ನಂದು ಊಟ ಎಲ್ಲ ಆಯಿತು. ಫ್ರೆಶ್ ಅಪ್ ಆಗು ಬಂದೆ. ನೋಡಿ ನನ್ನ ಫೇಸ್ ಹೆಂಗಾಗ್ಬಿಟ್ಟಿದೆ, ಪಿಂಪಲ್ಸ್ ಆಗಿಬಿಟ್ಟಿದೆ. ಇದೆಲ್ಲ ಡಾರ್ಕ್ ಸ್ಪಾಟ್ಸ್ ಹುಟ್ಟಾಗಿಂದ ಇರೋದು ನನಗೆ, ಇವಾಗೇನಲ್ಲ. ಆದರೂ ಸ್ವಲ್ಪ ನಿದ್ದೆ ಜಾಸ್ತಿ ಮಾಡಬೇಕು, ನೀರು ಕುಡಿಬೇಕು ಚೆನ್ನಾಗಿ, ಅವಾಗ ಇದೆಲ್ಲ ಹೋಗುತ್ತೆ. ಸೊ ಏನೋ ಆಗಲಿ. ಸೊ ನೋಡಿದ್ರಲ್ಲ ನಮ್ಮ ಹಬ್ಬ ಎಲ್ಲ ಹೇಗಿತ್ತು ಅಂತ. ಹಬ್ಬದ ಆಚರಣೆ ನಮ್ಮೂರಲ್ಲಿ ತುಂಬ ಸಿಂಪಲ್ ಆ್ಯಂಡ್ ಗ್ರ್ಯಾಂಡ್ ಇತ್ತು. ಖುಷಿ ಆಯಿತು, ತುಂಬ ಚೆನ್ನಾಗಾಯಿತು ಹಬ್ಬ ಎಲ್ಲ. ಆ್ಯಂಡ್ ಊಟನೂ ಎಲ್ಲ ಚೆನ್ನಾಗಿತ್ತು. ಅಷ್ಟೇ ಗೈಸ್, ಇನ್ನೇನಿಲ್ಲ. ಸೊ ನಾಳೆ ಬ್ಯಾಂಗ್ಳೂರ್ಗೆ ಹೊರಡ್ತಾ ಇದ್ದೀನಿ, ಮಾರ್ನಿಂಗ್ ಇಲ್ಲ ಮಧ್ಯಾಹ್ನ. ಅಷ್ಟೇ, ಏನು ಮಾತಾಡಬೇಕು ಏನಿಲ್ಲ ಒಂದು ಗೊತ್ತಾಗ್ತಿಲ್ಲ. ಸೊ ನೆಕ್ಸ್ಟ್ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡೋದು ಬ್ಯಾಂಗ್ಳೂರಲ್ಲಿ. ಸೊ ಹಾಗಾಗಿ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ನನ್ನ ಪ್ರೊಫೈಲ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿರೋದು ಅವರು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಆ್ಯಂಡ್ ಲಾಟ್ ಆಫ್ ಲವ್. ಗುಡ್ ನೈಟ್ ಗೈಸ್, ಬಾಯ್.